ಹಾಯ್ ಹಾಲ್, ಇದು ಯೋಗಿ ಕಾರುಣ್ಯಗೌಡ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂದರೆ ನುಗ್ಗೆ ಸೊಪ್ಪಿನ ಎಗ್ ಬುರ್ಜಿ ಮಾಡೋಕ್ಕೆ ತೋರಿಸ್ತಾ ಇದ್ದೀವಿ. ಅದಕ್ಕೆ ಬೇಕಾಗಿರೋ ಐಟಮ್ಸ್ ಏನಪ್ಪ ಅಂದರೆ ನುಗ್ಗೆ ಸೊಪ್ಪು ಚೆನ್ನಾಗಿ ತೊಳೆದು ವಾಶ್ ಮಾಡಿ ಇಟ್ಕೊಂಡಿರೋ ಅಂಥದ್ದು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹಾಗೆ ನಾನಿಲ್ಲಿ ಒಂದು 6 ಮೊಟ್ಟೆ ತೊಗೊಂಡಿದ್ದೀನಿ. ನೀವು ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಹಾಕ್ಕೋಬೋದು. ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರು. ಈಗ ಒಂದು ಬಾಣಲಿನ ಗ್ಯಾಸ್ ಸ್ಟವ್ ಮೇಲಿಟ್ಟು ಗ್ಯಾಸ್ ಆನ್ ಮಾಡಿಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಆಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಹೀಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಹಸಿಮೆಣ್ಸಿಕಾಯಿನ ಹಾಕ್ಕೋಬೇಕು. ಹಸಿಮೆಣ್ಸಿಕಾಯಿನೂ ಹಾಗೇ ಈರುಳ್ಳಿನ ಹೇಗೆ ಫ್ರೈ ಮಾಡಿಕೊಂಡ್ವು ಅದೇ ಥರ ಚೆನ್ನಾಗಿ ಹಸಿಮೆಣ್ಸಿಕಾಯಿನೂ ಫ್ರೈ ಮಾಡಿಕೊಂಡು ಆಮೇಲೆ ನುಗ್ಗೆ ಸೊಪ್ಪನ್ನ ಹಾಕ್ಕೋಬೇಕು. ನುಗ್ಗೆ ಸೊಪ್ಪು ಹಾಕ್ಕೊಂಡ್ರೆ ಅದು ಸ್ವಲ್ಪ ಚಟಪಟ ಅಂತ ಸಿಡಿಯುತ್ತೆ. ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನುಗ್ಗೆ ಸೊಪ್ಪು ಎಲ್ಲ ಚಿಕ್ಕದಾಗೋವರೆಗೂ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಫ್ರೈ ಆಗಬೇಕು. ಇವಾಗ ಆಗಿದೆ ಅದು ಚೆನ್ನಾಗಿ. ಈಗ ಅದರೊಳಗಡೆ ಮೊಟ್ಟೆನ ಒಡೆದಾಕೊಳ್ಳಿ. ನಾನು ಒಂದು 6 ಮೊಟ್ಟೆ ತೊಗೊಂಡಿದ್ದೆ, 6 ಮೊಟ್ಟೆನೂ ಒಡೆದಾಕ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೊಟ್ಟೆನ ಒಡೆದಾಕೊಳ್ಳಿ, ಯಾಕಂದರೆ ಮೊಟ್ಟೆ ಒಡೆದಾಕೊಂಡಾಗ ತಳ ಎಲ್ಲ ಇಟ್ಕೊಂಡು ಬಿಡತ್ತೆ. ಈ ಥರ ಕೈ ಆಡ್ತಾನೆ ಇರಬೇಕು. ಮೊಟ್ಟೆ ಒಡೆದಾಕೊಂಡಾಗ ಲೋ ಫ್ಲೇಮಲ್ಲಿ ಗ್ಯಾಸ್ ಸ್ಟವ್ನ ಇಟ್ಕೊಂಡ್ಬಿಟ್ಟು ಕೈ ಆಡ್ಕೊತಾ ಇರಬೇಕು, ತಿರುಗಿಸ್ತಾನೆ ಇರಬೇಕು. ಮೊಟ್ಟೆ ಹಾಕ್ಕೊಂಡಿರೋದನ್ನ ಅದೆಲ್ಲ ಬಾಣಲಿ ಬಿಟ್ಬಿಟ್ಟು ಎಲ್ಲ ಮೇಲ್ಗಡೆ ಬರೋ ಗಂಟ ಚೆನ್ನಾಗಿ ತಿರುಗಿಸ್ಕೊತಾ ಇರಬೇಕು. ಇವಾಗ ಇದು ತಿರುಗಿಸ್ಕೊತಾ ಇದ್ದೀನಿ. ಅರ್ಧ ಆಗಿದೆ. ಈಗ ನಮಗೆ ಅದು ಹಸಿ ಇರುವಾಗಲೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪೆಲ್ಲ ಚೆನ್ನಾಗಿ ಎಗ್ ಬುರ್ಜಿಗೆ ಸೆಟ್ ಆಗೋ ಥರ ಚೆನ್ನಾಗಿ ತಿರುಗಿಸ್ಕೊಂಡ್ಬಿಟ್ಟು ಈಗ ಲಾಸ್ಟಲ್ಲಿ ನಾವು ಎತ್ತಿಟ್ಕೊಂಡಿರುವಂಥ ಪೆಪ್ಪರ್ ಪೌಡ್ರನ್ನ ಹಾಕ್ಕೊಳ್ಳೋಣ. ಪೆಪ್ಪರ್ ಪೌಡ್ರನ್ನ ಹಾಕ್ಕೊಂಡು ಪೆಪ್ಪರ್ ಪೌಡ್ರನ್ನು ಕೂಡ ಚೆನ್ನಾಗಿ ನೀಟಾಗಿ ಎಲ್ಲನೂ ಸೆಟ್ ಆಗೋ ಹಾಗೆ ತಿರುಗಿಸ್ಕೊಳ್ಳೋಣ. ಇವಾಗ ಬಿಸಿ ಬಿಸಿಯಾದ ಎಗ್ ಬುರ್ಜಿ ರೆಡಿ ಆಗ್ತಾ ಇದೆ. ಸೊ ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಇನ್ನೊಂದು ಸರಿ ನೀಟಾಗಿ ಚೆನ್ನಾಗಿ ಕೈ ಆಡ್ಕೊಂಡ್ಬಿಟ್ರೆ ರುಚಿಯಾದ ಎಗ್ ಬುರ್ಜಿ ರೆಡಿ ಆಗುತ್ತೆ. ನುಗ್ಗೆ ಸೊಪ್ಪು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ವಾರಕ್ಕೊಂದು ಸತಿ ಅಥವಾ 2 ಸತಿನಾದ್ರು ನಿಮ್ಗೆ ಯಾವ ಥರ ಇಷ್ಟನೋ ಆ ಥರ ಮಾಡ್ಕೊಂಡು ತಿನ್ನಿ. ನಮ್ಮ ಮನೇಲಿ ಜಾಸ್ತಿ ನಾವು ಇದೇ ಥರನೇ ಮಾಡ್ಕೊಂಡು ತಿನ್ನೋದು. ಉಪ್ಸಾರು ಅಥವಾ ನುಗ್ಗೆ ಸೊಪ್ಪಿನ ಎಗ್ ಬುರ್ಜಿ ಮಾಡ್ಕೊಂಡು ತಿಂತೀವಿ. ಈಗ ಎಗ್ ಬುರ್ಜಿ ರೆಡಿ ಆಯಿತು. ಚಪಾತಿ ಜೊತೆಗೆ ಎಗ್ ಬುರ್ಜಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಅಥವಾ ಅನ್ನ ರಸಂ ಮಾಡಿದ್ರು ಸೈಡಿಗೆ ಪಲ್ಯ ಥರ ತುಂಬ ಚೆನ್ನಾಗಿರುತ್ತೆ ಎಗ್ ಬುರ್ಜಿ.